ಫೈನಲಿ ಬ್ರೈಡ್ ಎಲ್ಲಿ ಕಾಣಿಸಲ್ಲ ಮೇಕಪ್ ಡಲ್ ಆಗಿದೆ ಅನ್ಸ್ತಿದೆ ಅದಕ್ಕೆ ಇವಾಗ ನೋಡಿ ಖುಷಿ ಆಗ್ಬಿಟ್ಟಲ್ಲ. ಸಮೀರು ನೀನೇ ಹುಡುಗಿ ತರ ಕಾಣಿಸಿದೆ, ಓವರ್ ಅನ್ಸಿಲ್ವಾ? ಸ್ಕಿನ್ ಈ ತರ ಎಲ್ಲ ನಾವು ಎಂಗೇಜ್ಮೆಂಟ್ಗೆ ನಾವು ಇಷ್ಟು ಫೀಲ್ ಆಗ್ತಾ ಇದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗು ನಾನು ಶುರು ಮಾಡ್ತಾ ಇರೋದು ನನ್ನ ರೂಮಲ್ಲಿ. ನನ್ನ ರೂಮಿಂದ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಂದರೆ, ಒನ್ ಆಫ್ ಮೈ ಗುಡ್ ಫ್ರೆಂಡ್, ನೀವು ನೋಡಿರ್ತಾರ ಯಾರು ಅಂತ. ಸೊ ಅವ್ರದ್ದು ಒಂದು ಸ್ಪೆಷಲ್ ಇವೆಂಟ್, ಅವ್ರದ್ದೊಂದು ಎಂಗೇಜ್ಮೆಂಟ್. ಸೊ ಆ ಎಂಗೇಜ್ಮೆಂಟಿಗೆ ನಾನು ಇನ್ವೈಟ್ ಆಗಿದ್ದೀನಿ. ಸೊ ಅಫ್ಕೋರ್ಸ್ ಇನ್ವೈಟ್ ಆಗಿಲ್ಲ ಅಂದರೆ ನಾನು ಹೋಗ್ತೀನಿ, ಬಿಕಾಸ್ ಶಿ ಇಸ್ ವೆರಿ ಗುಡ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ ಟು ಮೀ. ಇವ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ನೀವೆಲ್ಲ ನೋಡಿರ್ತಾರೆ ಯಾರು ಅಂತ, ಕೃಪಾ. ಸೊ ಕೃಪನ್ ಎಂಗೇಜ್ಮೆಂಟ್ ಇವತ್ತು. ಐ ಹ್ಯಾವ್ ಸೀನ್ ಹರ್ ಪರ್ಸ್ನಲಿ ಫ್ರಮ್ ಆಲ್ಮೋಸ್ಟ್ ಐ ಥಿಂಕ್ 1.5 year ಅನಿಸುತ್ತೆ. ಐ ಮೆಟ್ ಹರ್ Feb 6th ನಾನು ಅವ್ರನ್ನ ಮೀಟ್ ಆಗಿದ್ದು. ಐ ಸ್ಟಿಲ್ ರಿಮೆಂಬರ್ ದ ಡೇಟ್, ಬಿಕಾಸ್ ಯಾವುದೋ ಒಂದು ಪ್ರೀಮಿಯರ್ ಶೋಗೆ ಐ ಮೆಟ್ ಹರ್. ಆ್ಯಂಡ್ ನಾನು, ಕಾವ್ಯ ಆ್ಯಂಡ್ ಕೃಪಾ, ಸೊ 3 ಜನನೂ ಒಂದು ಪ್ರೀಮಿಯರ್ ಶೋಗೆ 2025 Feb 6th. ಐ ಸ್ಟಿಲ್ ರಿಮೆಂಬರ್. ಸೊ ದ ಡೇ ನಾನು ಅವತ್ತು ಅವ್ರ ಜೊತೆ ಒಂದು ಆಲ್ಮೋಸ್ಟ್ ಒಂದು 5-6 hours, 3-4 hours, 5 hours ಐ ಹ್ಯಾವ್ ಸ್ಪೆಂಡ್. ಸೊ 3 ಜನನೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅದಾದಮೇಲೆ ಒಂದು ಸ್ವಲ್ಪ ಬ್ರೇಕ್ ಆದಮೇಲೆ ಮತ್ತೆ ಐ ಕೇಮ್ ನಮ್ಮ ಮಮ್ಮಿ ಮನೆಗೆ ಬಂದಾಗ. ಸೊ ಕಂಪ್ಲೀಟ್ಲಿ ಶಿ ಬಿಕಮ್ ವೆರಿ ಕ್ಲೋಸ್ ಟು ಮೀ. ತುಂಬ ಇದಾಗೆ ಇಸ್ ಲೈಕ್ ಹೆಂಗೆ ಅಂದರೆ, ಅವ್ರ ಎಂಗೇಜ್ಮೆಂಟ್ ಆಗ್ತಿದೆ, ಬಟ್ ಎಲ್ಲೋ ಒಂದು ಕಡೆ ಐ ಆಮ್ ಫೀಲಿಂಗ್ ಹ್ಯಾಪಿ. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನನ್ನ ಲೋ ಫೇಸಲ್ಲಿ ಇದ್ದಾಗ ಶಿ ವಾಸ್ ಆಲ್ ದ ಟೈಮ್ ವಿತ್ ಮೀ. ಶಿ ವಾಸ್ ತುಂಬ ನನ್ನ ಜೊತೆ ಇದ್ದರು. ಸೊ ಅವ್ರ ಜೊತೆ ಇದ್ದಾಗ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಸೊ ಯಾವಾಗಲೂ ಜೊತೆಗೆ ಇರ್ತೀವಲ್ವ. ಸೊ ಇವಾಗ ಅವರು ಒಬ್ಬರು ಇವಾಗ ಮದುವೆಯಾಗಿ ಹೋಗ್ತಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಫೀಲ್ ಆಗುತ್ತೆ, ಅಯ್ಯೋ ದೂರ ಹೋಗ್ತಾರೆ ಅಂತ. ಬಟ್ ಅದಕ್ಕಿಂತ ಜಾಸ್ತಿ ತುಂಬ ಖುಷಿ ಇದೆ. ತುಂಬ ಖುಷಿ ಆಗ್ತಿದೆ ಆ ಹುಡುಗಿ ನೋಡಿದ್ರೆ, ಲೈಕ್ ಕೃಪನ್ನ ನೋಡಿದ್ರೆ. ಓಕೆ, ಶಿ ಫೌಂಡ್ ಹರ್ ಮ್ಯಾನ್. ಆಮೇಲೆ ಇನ್ನೂ ಇದೆ ಗೈಸ್, ನಾನು ಆ್ಯಕ್ಚುಲಿ ರೆಡಿಯಾಗಿ ಮಾತಾಡ್ತೀನಿ. ನಾನು ಬ್ಲಾಗ್ ಎತ್ತಿದ ತಕ್ಷಣ ಅವ್ರ ಬಗ್ಗೆ ಎತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ವಾಟ್. ಸೊ ಇವತ್ತು ನಾನು ಹೆಂಗೆ ರೆಡಿ ಆಗ್ತೀನಿ ಅವರ ಸ್ಪೆಷಲ್ ಇವೆಂಟಿಗೆ. ಸೊ ಅವ್ರ ಸ್ಪೆಷಲ್ ಇವೆಂಟಿಗೆ ನಾವೆಲ್ಲ ಹುಡುಗಿರೆಲ್ಲ ಮಿಂಚಲೇಬೇಕಲ್ಲ. ಆ್ಯಕ್ಚುಲಿ ಏನಂದರೆ, ಮೇಕಪ್ ಆರ್ಟಿಸ್ಟ್ನೇ ಕರೆದಿದ್ದೀನಿ. ಮುಂಚೆನೇ ಪ್ರೆಪ್ ಮಾಡ್ಕೊಳಕ್ಕಾಗಿಲ್ಲ. ಸೊ 2 daysಲ್ಲಿ ನಾನೆಲ್ಲ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಮೇಕಪ್ ಆರ್ಟಿಸ್ಟ್ ಬರ್ತಾರೆ. ನಾನು ಯೂಶಲಿ ನೀವು ನೋಡಿರ್ತೀರ ಮೇಕಪ್ ಎಲ್ಲ ನಾನು ಯೂಶಲಿ ಮಾಡಿಸ್ಕೊಂಡಿರೋದೇ ಕೃಪಾ ಹತ್ರ, ತುಂಬ ಜಾಸ್ತಿ ಕೃಪಾ ಹತ್ರ. ಫ್ರೈಡೇ ಇವಾಗ ಅವರೇ ಮೇಕಪ್ ಮಾಡ್ಕೋತಿದ್ದಾರೆ. ಸೊ ಅವ್ರು ಹೇಳಿದ್ರು, ಅಕ್ಕ ಟೈಮ್ ಇದ್ದಿದ್ರೆ ನಾನು ಮಾಡಿಬಿಡ್ತಿದ್ದೆ ಅಕ್ಕ ಅಂತ ಹೇಳೋರು. ಸೊ ಲೆಟರ್ ಎಂಜಾಯ್ ದ ಮೂಮೆಂಟ್ಸ್. ಆ ಒನ್ ಡೇನ ಸ್ಪೆಷಲ್ ಆಗಿರಲಿ ಅವ್ರಿಗೆ. ಸೊ ದೆನ್ ಚಲೋ, ಇವಾಗ ಮೇಕಪ್ ಆರ್ಟಿಸ್ಟ್ ಬರೋ ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬಂದು ಔಟ್ಫಿಟ್ಟು ಜ್ಯುವೆಲ್ರಿ ಎಲ್ಲ ತೋರಿಸ್ತೀನಿ. ಸೊ ಆಮೇಲೆ ಎಲ್ಲ ತೋರಿಸ್ತೀನಿ ಏನೇನೇನು ಅಂತ. ಸೊ ಲೆಟ್ಸ್ ಎಂಜಾಯ್ ದ ಡೇ ಟುಡೇ. ನಾನು ತುಂಬ ದಿವಸ ಆದಮೇಲೆ ಮತ್ತೆ ರೆಡಿ ಆಗ್ತಾ ಇದ್ದೀನಿ. ನಾನು ಅಂದರೆ ಯೂಶಲಿ ನೀವು ನೋಡಿರ್ತೀರ ಏನೂ ಮೇಕಪ್ ಇರಲ್ಲ, ಜಸ್ಟ್ ನಾರ್ಮಲ್ ಒಂದು ಲಿಪ್ಸ್ಟಿಕ್ ಹಾಕೊಂಡಿರ್ತೀನಿ. ಕಾಜಲು ಕೂಡ ನಾನು ಹಾಕಲ್ಲ, ತುಂಬ ಬಿಟ್ಟಿದ್ದೀನಿ. ಲಿಪ್ಸ್ಟಿಕ್ ಒಂದು ಹಾಕ್ತೀನಿ, ಒಂದು ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಬಿಟ್ಟರೆ ಇನ್ನೇನು ಹಾಕಲ್ಲ ಫೇಸಿಗೆ. ವೆರಿ ರೇರ್ ಮಸ್ಕರ ಯೂಸ್ ಮಾಡ್ತೀನಿ, ಅಪ್ಲೈ ಮಾಡ್ತೀನಿ. ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಂದ ಮೇಲೆ ಏನೇನು ಔಟ್ಫಿಟ್ ಏನು ಇರ್ತಲ್ಲ ನಾನು ತೋರಿಸ್ತೀನಿ. ಯು ಟೆಲ್ ಮಿ ಇವತ್ತು ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ಓಕೆ ಹೆಡ್ ಬಾತ್ ಆಯಿತು. ಇವಾಗ ಇದು ಒಣಗ್ಸೋಕ್ಕೆ ಟೈಮ್ ಆಗಿಬಿಡುತ್ತೆ. ನಾನು ಮೀನ್ ವೈಲಲ್ಲಿ ಒಂದು ಇಡ್ಲಿ ತಿನ್ನೋದು, ಯಾಕಂದರೆ ನಾನು ಮೇಕಪ್ ಮುಗಿದ್ಕೊಂಡು ಹೊಟ್ಟೆ ಹಸಿಯತ್ತೆ ನನಗೆ. ಸೊ ಏನು ಬಂದಿದೆ ನೋಡಿ, ಇಲ್ಲಿ ತಂದವ್ರೆ. ಕಲಿತೇ ಇಲ್ಲ ಮೇಕಪ್ ನನ್ನ ಕೃಪಾ ಹತ್ರ. ನಾನು 4 ಜನ ಗರ್ಲ್ಸು ಗೌರಿ ಗಣೇಶ ಹಬ್ಬಕ್ಕೆ ಒಂದು ಇವೆಂಟ್ ಮಾಡೋಣ, ಒಂದು ಫೋಟೋ ಶೂಟ್ ಮಾಡೋಣ ಅಂತ. ಡೈಮಂಡ್ ರಿಂಗ್ Even বলো নিউজ চ্যানেল বলো। ಖುಷಿ ಅದು ನನ್ನ ಹತ್ರ ಒಂದು ಡೈಮಂಡ್ ರಿಂಗ್ ಇದೆ ಅಂತ. ಇವತ್ತು ಎಲ್ಲರೂ ಕಲರ್ಫುಲ್ ಆಗಿರ್ತಾರೆ, ಎಲ್ಲ ಹುಡುಗಿರು. ನನ್ನ ಸರೌಂಡಿಂಗ್ಸ್ ಹುಡುಗಿರು ಫ್ರೆಂಡ್ಸ್ ಭಗವತಿ, ಕವನ, ಕಾವ್ಯ,
ಮೋನಿಕಾ, ಪ್ರೀತಿ, ಅದೇ ಯೂಶಲಿ ನಾವು ಕೃಪಾ ಜೊತೆ ಎಷ್ಟು ಜನ ಇದ್ದೇ ಇರ್ತೀವಿ ಯಾವಾಗ್ಲೂ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಯಾರ್ಯಾರು ಅಂತ. ನೇಲ್ಸ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಜಸ್ಟ್ ಒನ್ ಡೇ ಅಲ್ಲಿ ನಂಗೆ ಕಸ್ಟಮೈಸ್ ಮಾಡಿ ಕಳ್ಸಿದ್ದಾರೆ. ವೆರಿ ನೈಸ್. ಹಲೋ ಮಾಮ್, ನೀವು ಫೇರ್ ಅಂಡ್ ಲವ್ಲಿ ಲವ್ಲಿ ಇದೆ, ಅದಕ್ಕೆ ಫೇರ್ ಅಂಡ್ ಲವ್ಲಿ. ಫೇರ್ ಅಂಡ್ ಲವ್ಲಿ ಇದಾರಂತೆ, ಫೇರ್ ಅಂಡ್ ಲವ್ಲಿ ಆಗಿದಾರಂತೆ. ಎಲ್ಲಿ ಫೇರ್ ಆಗಿದ್ದೀರಾ? ನಾವು ಏನ್ ಗೊತ್ತಾ, ನೋ ಮೇಕಪ್, ನೋ ಆರ್ಟಿಫಿಷಿಯಲ್, ನ್ಯಾಚುರಲ್ ಬ್ಯೂಟಿ. ನ್ಯಾಚುರಲ್ ಬ್ಯೂಟಿ ಆಕ್ಚುಲಿ ನಿಜ ಗೈಸ್, ನಮ್ಮ ಮನೇಲಿ ಯಾರ ಸ್ಕಿನ್ ಈ ತರ ಇಲ್ಲ. ನಾವು ಸುಮ್ಮನೆ ಒಮ್ಮೆ ಸ್ಕಿನ್ ಅಂತೂ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ, ಈಗ ಮುಟ್ಟಿದ್ರೆ ಈ ಹಿಟ್ಟಿರುತ್ತಲ್ಲ, ಮೃದುವಾಗಿ ಇರತ್ತಲ್ಲ, ಹಂಗಿದೆ ನಮ್ಮ ಮಮ್ಮಿ ಸ್ಕಿನ್ನು. ಕ್ಯೂಟ್. ಅದಕ್ಕೆ ಅನ್ಸುತ್ತೆ ಅವ್ರ ಸ್ಕಿನ್ನೇ ನನಗ್ ಬಂದಿರೋದು. ಸ್ಕಿನ್ ಸಾಫ್ಟ್. ಆಕ್ಚುಲಿ ಇವರೇ ನಾನೇ ಮೇಕಪ್ ಮಾಡ್ತೀನಿ ಡಿಸೈಡ್ ಮಾಡಿದ ನಮ್ಮ ಮಮ್ಮಿಗೆ. ನಮ್ಮ ಮಮ್ಮಿಗೂ ಸಿಕ್ಕಿದ ಚಾನ್ಸು, ಸಿಕ್ಕಿದ ಚಾನ್ಸು. ಲಾಸ್ಟ್ ಟೈಮ್ ಅಂದಿದ್ದು ಆಂಟಿ ನಾನು ಮಾಡ್ಬೇಕು ನೋಡ್ತಾ, ಒಕೇಶನ್ ಬಂತ ಗೈಸ್. ನನ್ನ ಮೇಕಪ್ ಆಗಿದೆ ಆಲ್ಮೋಸ್ಟ್. ಲಿಪ್ಸ್ಟಿಕ್ ಒಂದು ಬಾಕಿ ಇದೆ. ಸೊ ಹೇರ್ ಸ್ಟೈಲ್ ಇನ್ ಪ್ರೋಸೆಸ್. ಸೊ ಅದಾದ್ಮೇಲೆ ಪೂರ್ತಿ ಔಟ್ಫಿಟ್, ನೇಲ್ಸ್ ಹಾಕಬೇಕು. ಸೊ ನಾನು ಲೆನ್ಸ್ ಹಾಕಿಲ್ಲ, ಆಮೇಲೆ ಐಲ್ಯಾಶಸ್ ಹಾಕಿಲ್ಲ. ಸೊ ನಂಗೆ ತುಂಬಾ ಸಿಂಪಲ್ ಆಗಿ ಬೇಕು ಅಂತ ಹೇಳಿದ್ದೆ. ಹೆಂಗೆ ಹೇಳಿದೆ ಹಂಗೆ ಮಾಡಿದ್ದಾರೆ. ಲೆನ್ಸ್ ಹಾಕೊಳ್ಳಿ ಮಾಮ್, ನೀವು ಹಾಕೊಳ್ಳಿ. ನಮ್ಮ ಮಮ್ಮಿಗೆ ಲೆನ್ಸ್ ಹಾಕ್ಸ್ಬೇಕು ಒಂದ್ಸತಿ. ನಮ್ಮ ಭಗವತಿ ಎಂಟ್ರಿ ಆಗ್ತಿದ್ದಾರೆ, ವೆಲ್ಕಮ್ ಮಾಡೋಣ. ಅವರಂತೂ ನೆನೆ ಫುಲ್ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ, ಸಖತ್ ಪ್ರೀಟಿಯಾಗಿ ಕಾಣಿಸ್ತಾರೆ. ಲೆಟ್ಸ್ ಸಿ. ಅವ್ರು ಬಂದ್ರೆ ಎಷ್ಟು ಸೌಂಡ್ ಬರುತ್ತೆ ನೋಡಿ. ಇವಾಗ ಸೈಲೆಂಟ್ ಆಗಿರ್ತೀವಿ, ಆಯ್ತಾ? ಹಾಯ್, ಥ್ಯಾಂಕ್ ಯು. ಸೌಂಡ್ ಬಂದಿಲ್ಲ ಗೈಸ್, ಅವರು ಕ್ಯಾಮ್ರಾ ನೋಡಿ ಕಾನ್ಶಿಯಸ್ ಆಗ್ಬಿಟ್ಟಿರ್ತಾರ ಅಲ್ಲೇ. ನೋಡಿ ಗೈಸ್, ಹಂಗಿರುತ್ತೆ ಸೆಲ್ಫ್ ಮೇಕಪ್. ಅದು ಅವ್ರು ಕವನನ್ನು ಮೇಕಪ್ ಮಾಡಿದ್ರೆ ಮೇ ಬಿ ಅಷ್ಟೇ. ಅಲ್ಲಿ ಹುಡುಗಿ ನಮ್ಮ ಮಮ್ಮಿ ಇವಾಗ ಕೂತವ್ರ ಮೇಕಪ್ಗೆ. ನಮ್ಮ ಮಮ್ಮಿ ಹೇರ್ ಸ್ಟೈಲ್ ಮಾಡ್ತಿದ್ದಾರೆ ಇವಾಗ. ಮೇಕಪ್ ರೆಡಿ ಆಗಿದೆ. ಹೆಂಗ ಅನ್ಸಿದೆ ಮಮ್ಮ ಮೇಕಪ್? ಮೇಕಪ್ ಸೂಪರ್ ಆಗಿದೆ, ಸಿಂಪಲ್ ಸಾಕು. ಹ್ಯಾಪಿ? ಯೂಶಲಿ ನಾನು ಮಮ್ಮಿ ಮೇಕಪ್ ಜಾಸ್ತಿ ಚೂಸ್ ಮಾಡಲ್ಲ. ಅಂದ್ರೆ ಏನೇ ಇವೆಂಟ್ಸ್ ಇದ್ರು ಮೇಕಪ್ ಮಾಡ್ಕೋಬೇಕಂತ. ಬಟ್ ಒಂದು ಸ್ಪೆಷಲ್ ಇವೆಂಟಿಗೆ ನಾವು ಅದ್ರ ತಕ್ಕಂಗೆ ನಾವು ರೆಡಿ ಆದ್ರೆ ಚಂದ ಅಂತ. ಸೊ ಅದಕ್ಕೆ ಮೇಕಪ್ ಮಾಡ್ಸಿದೀವಿ ಎಲ್ಲರೂ. ಲೆಂತ್ ಇಲ್ಲ ಅಷ್ಟೇ, ಗ್ರೋತ್ ಆಗಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲ, ಗ್ರೋತ್ ಆಗಲ್ಲಮ್ಮ. ನಾನೇ ಆಗಾಗ ಕಟ್ ಮಾಡ್ತಾ ಇರ್ತೀನಿ. ನಮ್ ಸಿಸ್ಟರ್ಸ್ ಎಲ್ಲ ಇಲ್ಲೂರ್ಗಿದೆ ಗೊತ್ತಾ? ನಿಮ್ಗೆ ಯಾಕಿಲ್ಲ? ನಾನು ಆಗಾಗ ಐ ಡೋಂಟ್ ಲೈಕ್ ಲಾಂಗ್ ಹೇರ್ಸ್. ನೋ, ಐ ಲೈಕ್ ಸ್ಟೆಪ್ ಕಟ್ಟಿಂಗು. ನಾನು ಕಾಲೇಜ್ ಇದ್ದಾಗ ಹೆಂಗ್ ಮಾಡ್ತಾ ಇದ್ದೆ ಸ್ಟೆಪ್, ಆ ಥರ ಎಲ್ಲ ಇಷ್ಟ. ಅದನ್ನ ನಾನು ಫೀಲ್ ಮಾಡ್ಕೊಂಡೆ, ನೀನು ಕಟ್ ಮಾಡ್ಬೇಡ ಅನ್ನೋದು. ನನ್ ಸ್ಕೂಲ್ ಇಲ್ಲ ಅಲ್ಲ, ಶಾರ್ಟ್ ಆಗಿದೆ ಅಲ್ಲ, ನನ್ ಮಗಳಿಗೆ ಅದು ಉದ್ದ ಇದೆ. ಅವ್ರಿಗೆ ಆಸೆ ಹೆಂಗಿದೆ, ಶಾರ್ಟ್ ಆಗಿರ್ಬೇಕು ಅಂತ. ನನಗೂ ಇಲ್ಲ ನನ್ಗೆ ಉದ್ದ ಇರ್ಬೇಕಂತ ಆಸೆ. ನಂದು ಆಲ್ಮೋಸ್ಟ್ ಆಗಿದೆ. ಔಟ್ಫಿಟ್ ಒಂದು ಸ್ಯಾರಿ ಪ್ಲೀಟ್ ಮಾಡಿಸ್ಕೋಬೇಕು, ಅದೊಂದು ಬಿಟ್ರೆ ಜೋರಿ. ಪ್ರೀತಿ ನೋಡಿ ಎಷ್ಟು ಪ್ರೀತಿಯಾಗಿ ಕಾಣಿಸ್ತಿದ್ದಾರೆ. ಕ್ಯೂಟ್ ಕ್ಯೂಟ್. ಚೆನ್ನಾಗಿ ನೋಡ. ಯಾರವ್ವ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು. ಮಮ್ಮಿ ಏನ್ ಹೇಳ್ತಾರ? ಹಿಂಗೆಮ್ಮ ಹಾಕೋತಾ ಇದೀವಿ. ಅಯ್ಯೋ ಟೈಟ್ ಆಗುತ್ತಾ? ಓಕೆ, ಕರೆಕ್ಟ್ ಆಗಿ ಸರಿ ಇದೆಯಾ? ಓಕೆ ಅಲ್ಲ ಆಂಟಿ? ಫೈನಲಿ ರೆಡಿ ಆಗಿದ್ದೀನಿ. ಇನ್ನು ನಮ್ಮ ಮಮ್ಮಿ ರೆಡಿ ಆಗ್ತಿದ್ದಾರೆ, ಆಮೇಲೆ ಕವನ ರೆಡಿ ಆಗ್ತಿದ್ದಾರೆ. ಸೊ ಬನ್ನಿ ಹೋಗೋಣ. ಫಸ್ಟ್ ನಾನು ನಮ್ಮ ಬ್ರೈಡ್ ನ ನೋಡ್ಬೇಕು. ಐ ಆಮ್ ಮಿಸ್ಸಿಂಗ್ ಹರ್ ಬಿಕಾಸ್ ಅವ್ರು ಒಬ್ರೇ ಇದಾರಂತೆ. ಹೋಗಿ ನೋಡ್ಬೇಕು ಅಂತ ನಮ್ ಡ್ಯಾಡಿಗೆ ತೋರಿಸ್ತೀನಿ. ಪಾಪ ಹೆಂಗಿದ್ದೀನಿ? ಸೊ ಗೈಸ್ ಬನ್ನಿ, ಇನ್ನು ಎಲ್ಲರಿಗೂ ತೋರ್ಸೋಣ. ಬ್ರೈಡ್ ವಾವ್ ಅನ್ಬೇಕು. ಸಮೀರು, ನೀನೇ ಹುಡುಗಿ ತರ ಕಾಣಿಸಿದ್ಯಾ, ಓವರ್ ಅನ್ಸಿಲ್ವಾ ಅಂತ ಹಿಂಗೆ ಇದೇ ಎಕ್ಸ್ಪ್ರೆಷನ್ ಕೊಟ್ಟ. ಬಟ್ ಗೈಸ್ ಇದೆಲ್ಲ ಸೆಲೆಕ್ಟ್ ಮಾಡಿರೋದು ನಮ್ಮ ಕೃಪಾನೆ. ಚೆನ್ನಾಗಿ ರೆಡಿ ಆಗಿ ಅಕ್ಕ ನೀವೇ ಮಿಂಚ್ಬೇಕು ಅಂತ ಹೇಳಿದ್ದಾರೆ. ಸೊ
ಓಕೆ ನಮ್ ಕೃಪನ್ ಎಂಗೇಜ್ಮೆಂಟ್ ಅಲ್ಲ ಗೈಸ್, ನಾವು ಕೇಕ್ ಆರ್ಡರ್ ಮಾಡಿದ್ವಿ. ಸೊ ಕೇಕ್ ಆನ್ ದ ವೇಲ್ ಇದೆ. ಅದು ಬಿಟ್ರೆ ಇನ್ನೇನಿಲ್ಲ. ಅಲ್ಲಿ ಹೋಗಿ ಇವಾಗ ನೋಡ್ಕೊಂಡು ವಾಪಸ್ ಬರೋಣ. ಅಷ್ಟಲ್ಲಿ ನೋಡ್ಕೊಂಡು ಬಂದ್ಬಿಡೋಣ. ಗೈಸ್, ಹ್ಯಾಪಿ 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 ಇದು ಕೃಪನ್ ಎಂಗೇಜ್ಮೆಂಟ್. ಸೊ ಕಮ್. ಕೃಪಾ ಈಸ್ ಹೆಂಗೆ ಅಂದ್ರೆ ವೆರಿ ಗುಡ್ ಪರ್ಸನ್, ಇಸ್ ವೆರಿ ಕೈಂಡ್ ಹಾರ್ಟೆಡ್. ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ ಅವರು. ಒಂಥರ ನನಗೂ ಅವ್ರಿಗೂ ವೈಬ್ ಮ್ಯಾಚ್ ಆಗುತ್ತೆ. ಅವ್ರು ಹೇಳೋದು ನಾನು ಅರ್ಥ ಮಾಡ್ಕೋತೀನಿ, ನಾನು ಹೇಳೋದು ಅವ್ರು ಅರ್ಥ ಮಾಡ್ಕೋತೀವಿ. ಆ್ಯಂಡ್ ವಿ ಡೋಂಟ್ ಹ್ಯಾವ್ ಎನಿ ಜೆಲಸಿ ಇನ್ ಈಚ್ ಅದರ್. ಸೊ ಅದೊಂದು ಫ್ರೆಂಡ್ಶಿಪ್ ಬಾಂಡ್ ಬಿಲ್ಡ್ ಆಗಿದೆ ನಂದು ಅವ್ರದ್ದು. ಸೊ ಈ ಫ್ರೆಂಡ್ಶಿಪ್ ಹಿಂಗೆ ಇರಲಿ. ಮದುವೆ ಆಗಿ ಹೋಗ್ತಿದ್ದಾರೆ, ಇನ್ನು ಮದುವೆ ಆಗ್ತಿದೆ. ಇಟ್ಸ್ ಜಸ್ಟ್ ಎಂಗೇಜ್ಮೆಂಟ್. ಆ ಎಂಗೇಜ್ಮೆಂಟ್ಗೆ ನಾವು ಇಷ್ಟು ಫೀಲ್ ಆಗ್ತಾ ಇದೀವಿ. ಐ ಡೋಂಟ್ ನೋ ಮ್ಯಾರೇಜಿಗೆ ನೆಕ್ಸ್ಟ್ ಫೀಲ್ ಆಗ್ತೀನೋ. ನೀವು ಲೆಟ್ಸ್ ಸೇ ಆಲ್ ದ ಬೆಸ್ಟ್ ಫಾರ್ ಕೃಪಾ ಆ್ಯಂಡ್ ಲೆಟ್ಸ್ ವಿಶ್ ಹರ್ ಹ್ಯಾಪಿ. ಏನಂತೀರಾ ಭಗವತಿ? ವಾಟ್ ಯು ಟೆಲ್ ಅಬೌಟ್ ಕೃಪಾ? ತುಂಬಾ ಖುಷಿ ಆಗ್ತಾ ಇದೆ. ಫೈನಲಿ ಅವ್ರ ಎಂಗೇಜ್ಮೆಂಟ್ ಆಗುತ್ತೆ. ಬೇಗ ಬೇಗ ಆಗುತ್ತಲ್ಲ, ಫಾರ್ವರ್ಡ್ ಆಗೋಗಿದೆ. ಇನ್ನು ಇಲ್ಲ ಅಕ್ಕ, ಇನ್ನು ಇಲ್ಲ. ಬಟ್ ಈ ವರ್ಷ ಅಂತ ಹೇಳ್ತಿದ್ವಿ. ಬಟ್ ಇಷ್ಟು ಬೇಗ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾರು. ಯಾರ್ಯಾರು 2 years ಇಂದ ಹೇಳ್ತಿದ್ದ ಮ್ಯಾರೇಜ್ ಈ ವರ್ಷ ಅನ್ನೋದು ಇನ್ನೂ ಶುರು ಮಾಡಿಲ್ಲ. ಸೊ ಫಸ್ಟ್ ಇವರೇ ಮಾಡ್ಕೊತಿದ್ದಾರೆ. ಸೊ ಬನ್ನಿ ಫಸ್ಟ್ ಹೋಗಿ ಬ್ರೈಡಿಗೆ ನೋಡೋಣ. ಪಕ್ಕದಲ್ಲೇ ಇರೋದು, ಅದಕ್ಕೆ ಹಿಂಗ್ ಹೋಗ್ತಾ ಇದ್ದೀವಿ. ನಮ್ಮ ಕೃಪಾ ಬೆಸ್ಟ್ ಫ್ರೆಂಡ್, ಒಂದೇ ನೋಡ್ಲಿ ಬೆಸ್ಟ್ ಫ್ರೆಂಡ್ ಮೋನಿಕಾ. ಅವ್ರಿಗೆ ಹೆಂಗ್ ಫೀಲ್ ಆಗ್ತಿರುತ್ತೆ ಕೇಳೋಣ. ಹೌ ಡು ಯು ಫೀಲ್? ತುಂಬಾ ಎಮೋಷನಲ್ ಫೀಲ್ ಆಗ್ತಿದೆ. ಪ್ಲೀಸ್ ಮೇಕಪ್ ಹಾಳಾಗುತ್ತೆ. ಆಲ್ರೆಡಿ ಜಾಸ್ತಿ ಮೇಕಪ್ ಹಾಕಿದೀನಿ. ಅಫ್ಕೋರ್ಸ್ ಅದು ಬರುತ್ತೆ. ನೀರ್ ತುಂಬ್ಕೊಳ್ಳಿ ತೊಳ್ದೆ, ಕಣ್ಣಲ್ಲಿ ನೀರ್ ಬಂದ್ರೆ ಮೇಕಪ್ ಹೋಗುತ್ತೆ ಅಂದ್ಲು. ಅಲ್ಲಿಂದ ದೂರದಲ್ಲಿ ಹಂಗೆ ಹೊಡೋಗ್ಬಿಡ್ತು ಒಳಗಡೆ. ಗುಂಡ ಬರಲ್ಲ ಅಂತ ಗುಂಡ ಇಲ್ಲಿ ಇಲ್ಲಿ ಹೂವ ಬೇಕಾ ನಿಂಗೆ? ಇದು ಗುಂಡು ಒಂದ್ ಎತ್ಕೋ. ಎತ್ಕೋ, ಎಂಜಾಯ್ ಮಾಡು. ಗೈಸ್, ಇವಾಗ ನಮ್ ಡ್ಯಾಡಿ ನಾವ್ ಅಲ್ಲಿಂದ ಸ್ಟೇಷನ್ ಇಂದ ಮತ್ತೆ ವಾಪಸ್ ನಮ್ಮ ಮನೆಗೆ ಬಂದಿ. ತುಂಬಾ ಹತ್ರ ಗೈಸ್. ನಾವ್ ಐ ಥಿಂಕ್ 200 meters ಇರ್ಬೋದು ಅಷ್ಟೇ ಅನ್ಸುತ್ತೆ ಅಲ್ಲ. 200 to 300 meters ಇದೆ ಅಷ್ಟೇ. ಸೊ ಅಲ್ಲಿಂದ ಮನೆಗ್ ಬಂದು ಮತ್ತೆ ಇವಾಗ ಒಂಚೂರು ಟೆಚಪ್ ಗಿಚಪ್ ಮಾಡ್ಕೊಂಡು ಎಲ್ಲ ಹೆಂಗ್ ನಡೀತಿದೆ ಅಂತ ನೋಡಿ ಮತ್ತೆ ಇವಾಗ ವಾಪಸ್ ಹೋಗ್ತಾ ಇದೀವಿ. ನಾನು ನಮ್ ಡ್ಯಾಡಿ ಬರೀ ಹೋಗೋಣ. ನಮ್ ಡ್ಯಾಡಿ ಡ್ರಾಪ್ ಮಾಡ್ತಾವ್ರೆ. ನನ್ನ ಜೊತೆ ಭಗವತಿ ಪ್ರೀತಿ ಎಲ್ಲ ಇದಾರೆ. ಇವಾಗ ಅಲ್ಲಿ ಹೋಗಿ ಸೆಟಲ್ ಆಗ್ಬಿಡೋದು. ಇನ್ನೆಲ್ಲೂ ಹೋಗಂಗಿಲ್ಲ, ಯಾಕಂದ್ರೆ ಈವೆಂಟ್ ಮೇನ್ ನಡೀತಾ ಇರುತ್ತೆ. ಇವಾಗ ಕೂರ್ಸ್ತಾ ಇರ್ತಾರೆ. ಸೊ ಅಲ್ಲೇ ಹೋಗಿ ಕೂತ್ಕೊಂಡ್ಬಿಡೋದು. ಗೈಸ್, ಮೇಲೆನ ಕೆಳಗಡೆ ಅಂತೆ. ಫಸ್ಟ್ ಫ್ಲೋರ್ ಕಾರ್ ಓಡಿಸ್ತಿರೋ, ಫಸ್ಟ್ ಫ್ಲೋರ್ ಅದಕ್ಕೆ ಮೇಲೆನೆ ಕರ್ಕೊಂಡು ಹೋಗ್ತಾ. ಬನ್ನಿ ಹೋಗೋಣ. ಕೇಕ್ ಬರ್ಬೇಕು. 10 ನಿಮಿಷ ಆಚೆ ಬಂದು ನಿಂತಿದೀವಿ. ಕೇಕ್ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀವಿ. ಎಲ್ಲಿದಾರೋ ಗೊತ್ತಿಲ್ಲ ಅವರು. ನಾನು ಪ್ರೀತಿ ಅವಾಗಿಂದ ವೇಟ್ ಮಾಡ್ತಾ ಇದ್ದೀವಿ. ನೋಡಿ ಗೈಸ್, ವೆಲ್ಕಮ್. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನಮ್ಗೆ ಈ ತರ ನೋಡಕ್ಕೆ ಒಂಥರ ಕೃಪಾ ಅನ್ನೋದು ಒಂದು ಇದೆಯಲ್ಲ. ಓಕೆ, ಅವ್ರದೇ ಎಂಗೇಜ್ಮೆಂಟ್ ಅನ್ನೋದು. ಅವ್ರ ಹೆಂಗ್ ಫೀಲ್ ಮಾಡ್ತಿರ್ತಾರೋ ಗೊತ್ತಿಲ್ಲ. ಬಿಟ್ಟೋಗ್ಬಿಟ್ಟಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಕಾಲ್ ಬಂದ್ರೆ ಎತ್ಕೊಡೋದಷ್ಟೇ. ನಮ್ ಜಾನು ನನ್ನ ಬ್ಲಾಗ್ ಅಲ್ಲಿ ತುಂಬಾ ದಿವಸ ಆದ್ಮೇಲೆ ಕಾಣಿಸ್ಕೊತಿದ್ದಾರೆ. ಯಾವಾಗ ಹೇಳಿ ಕಾಣಿಸ್ಕೊಂಡಿದ್ದು ಗೆಸ್ ಮಾಡಿ. ನಾವ್ ಇದ್ರಲ್ಲಿ ಸ್ಯಾರಿ ಒಳಗ್ ಹೋದ್ಲಾ ಜಾನಲ್ಲಿ ಸ್ಯಾರಿ ಅದು ಇವತ್ತಿಗೆ 7 ತಿಂಗಳು. ನನ್ ಕಾಲೇಜ್ ಸ್ಟಾರ್ಟ್ ಆಗಿ ಮುಂಚೆ ಕರೆಕ್ಟ್ ಟೈಮ್ ಬ್ಲಾಗ್ ಅಲ್ಲಿ ಎಂಡ್ ಆಗೋ ಟೈಮಲ್ಲಿ ಮಾಡ್ತಾ ಇದೀನಿ ನಿಮ್ ಜೊತೆ. ಇದನ್ ಮಾಡಿದ್ವಿ ಗೊತ್ತಾ, ಚಿಕನ್ ಕರಿ ಸಕ್ಕತ್ತಾಗಿತ್ತು. ಗೊತ್ತಲ್ಲ ನಮ್ ಶೆಫ್ ಯಾರಂತ ಚಿಕನ್ ಆನ್ ಸ್ಪಾಟ್ ಅಲ್ಲಿ ಏನೇನೋ ಮಾಡಿದ್ವಿ. ಇಲ್ಲ ಸಕ್ಕತ್ತಾಯ್ತು. ಅದು ಇದ್ರಲ್ಲಿ ಮಾಡಿದ್ದಿದ್ದಲ್ವಾ, ಏನಂತಾರೆ ಒಳ್ಳೆ ತರ. ನೆಕ್ಸ್ಟ್ ಏನೋ ಪ್ಲಾನ್ ಮಾಡ್ಬೇಕು, ಇನ್ನೊಂದು ಕುಕಿಂಗ್. ನಮ್ ಫಾರ್ಮ್ ಹೌಸ್ ಅಲ್ಲಿ ಮಾಡ್ತಾರೆ ಗೈಸ್. ಹೌದು, ನಾವ್ ತುಂಬಾ ದಿವಸದಿಂದ ಪ್ಲಾನ್ ಮಾಡ್ತಾ ಇದೀವಿ. ನನ್ ಕಾಲೇಜ್ ಆದ್ಮೇಲೆ ವಿಲ್ ಪ್ಲಾನ್. ಎಸ್, ಪೂಜಾನು ಕೂತಿದ್ದಾರೆ. ಏನೋ ಮೇಕಪ್ ಡಲ್ ಆಗಿದೆ ಅನ್ಸ್ತಿದೆ ಅಂತ, ಅದಕ್ಕೆ ಇವಾಗ ನೋಡಿ ಜಾನು ಟಚ್ ಮಾಡ್ತಿರೋದು. ಪೂಜಾ ಅಲ್ಲಿಂದ ನೋಡ್ತಾವ್ರೆ. ಪೂಜಾ ನೀವ್ ಇಲ್ಲೊಂದ್ ಕೈಯಿಂದ ಮಾಡಿ. ಪೂಜಾ ಇಬ್ರು ಬ್ರಷ್ ಕೈಯಲ್ಲಿ ಮಾಡ್ಬಿಡಿ. ನೋಡಿ ಎಲ್ಲರೂ ಗರ್ಲ್ಸ್ ಹೆಂಗ್ ಕಾಣಿಸ್ತಾ ಇದೀನಿ? ಹೆಂಗ್ ಕಾಣಿಸ್ತಾ ಇದೀನಿ? ಎಲ್ಲಿ ಕಾಣಿಸಲಿಲ್ಲ. ಊಟ ಕಾಣಿಸ್ತದೆ ನಮ್ಮ ಕೈ. ಇಲ್ಲಿ ಹೋಗಲ್ ಸ್ವೀಟ್ ಅಂತೆ.
ಚೆನ್ನಾಗಿ ಕಾಣಿಸಿಲ್ಲ ಗೈಸ್, ಕಾಣಿಸ್ತಾನೆ ಇಲ್ಲ. ಜಾತ್ರೆ ಏನ್ ಸಮಾಚಾರ ಅಂತ ಥ್ಯಾಂಕ್ ಯು ಜಾತ್ರೆ. ನಾನು ಹಂಗೆ ಅಂದ್ಕೊಂಡೆ, ಈ ಕಡೆ ತಿರುಗಿತ್ತು. ಹೆಂಗಿದೆ ನೋಡಿ ಇಲ್ಲಿ. ಚಲೋ ಕೇಕ್ ಬನ್ನಿ ಅಂತ ಕರೀತಾ ಇದೀವಿ. ಸಾಂಗ್ ಬರಲ್ಲ. ಮೇಡಮ್ ಗೈಸ್ ಆಗ್ತಿಲ್ಲ ಗೈಸ್, ಫುಲ್ ಟಯರ್ಡ್ ಆಗ್ಬಿಟ್ಟಿದೀನಿ. ಸಾಕಾಗೋಯ್ತು ನನ್ಗೆ. ಐ ಆಮ್ ಡನ್. ಆಗ್ತಿಲ್ಲ ಗೈಸ್, ಒಳಗಡೆ ತುಂಬಾ ನೋವ್ತಿದೆ, ನಂಗೆ ಆಗ್ತಿಲ್ಲ. ಮುಖ ಎಲ್ಲ ಇಳ್ದೋಯ್ತು, ಎನರ್ಜಿನೂ ಡೌನ್ ಆಯ್ತು. ಐ ಆಮ್ ಡನ್. ಊಟ ಮಾಡ್ಬೇಕು ಫಸ್ಟ್ ನಾನು. ಸಾಕಾಯ್ತು. ಯಾ ಲೆವೆಲ್ ಸ್ಟ್ರೆಸ್ ಆಗ್ಬಿಟ್ಟಿದೆ, ಟಯರ್ಡ್ ಆಗ್ಬಿಟ್ಟಿದೀವಿ. ಮೇಕಪ್ ಹೋಗ್ಬಿಟ್ಟೈತೆ. ಇದು ನಂದು ಹೋಗ್ಬಿಟ್ಟಿದೆ ಗೈಸ್, ನಂದು ಹೋಗ್ಬಿಟ್ಟಿದೆ. ಸ್ವೆಟ್ ಆಗ್ತಾ ಇದೀವಿ, ಅದಕ್ಕೆ ಓಡಾಡಿ ಅದಕ್ಕೆ ಹೇಳೋದು ಮೇಕಪ್ ಎಲ್ಲ ಮಾಡ್ಕೋಬಾರ್ದು, ನ್ಯಾಚುರಲ್ ಆಗಿರ್ಬೇಕು, ಹಂಗೆ ಇರ್ತೀವಿ ಅಂತ. ಕರೆಕ್ಟ್ ಗೈಸ್. ಫೈನಲಿ ಬ್ರೈಡ್ ಜೊತೆ ಕುತ್ಕೊಂಡು ಮಾತಾಡ್ತಾ ಇದೀವಿ ಇವಾಗ. ಆಲ್ಮೋಸ್ಟ್ ಬೆಳಗ್ಗೆಯಿಂದ ನಾನು ಪ್ರೀತಿ ಇವಾಗ ಕುತ್ಕೊಂಡು ಮಾತಾಡ್ತಾ ಇದೀವಿ. ಎಲ್ಲಿ ತೋರಿಸಿ ರಿಂಗು? ಇಲ್ಲಿದೆ ರಿಂಗು. ಇದಾ? ಓಕೆ, ಪ್ರಪೋಸಲ್ ರಿಂಗ್. ಇದು ಎಂಗೇಜ್ಮೆಂಟ್. ಓಕೆ, ಲುಕಿಂಗ್ ವೆರಿ ಪ್ರಿಟಿ ಗೈಸ್. ಸಖತ್ ಪ್ರೀತಿಯಾಗಿ ಕಾಣಿಸ್ತಿದೆ. ಫೈನಲಿ ಡನ್ ವಿತ್ ದ ಈವೆಂಟ್ ಆಯಿತು. ಫೈನಲಿ ಕೃಪನ್ ಎಂಗೇಜ್ಮೆಂಟ್ ಆಯಿತು. ಇವಾಗ ಬಿಸಿಲು ಬರ್ತಿದೆ. ಸೊ ನನಗೆ ಈ ಜಡೆ ಆಗ್ತಿಲ್ಲ, ಎಕ್ಸ್ಟೆನ್ಷನ್ ಹಾಕ್ಸಿದ್ದೀನಲ್ಲ, ಫುಲ್ ಹೇರ್ ಪಿನ್ಸ್, ಹೇರ್ ಕ್ಲಿಪ್ಸ್ ಎಲ್ಲ ತುಂಬ ನೋವ್ತಿದೆ. ಅದು ಸ್ಕಾಲ್ಪ್ ಎಲ್ಲ ತುಂಬ ಪೇನ್ ಆಗ್ತಿದೆ. ಸೊ ಯಾರಿಗಾದ್ರೂ ಫೋನ್ ಮಾಡಿದ್ರೆ ಯಾರೂ ಇಲ್ಲ ಮನೇಲಿ, ನಾವು ವೀಡಿಯೋಸ್ ಮಾಡ್ತಿದ್ದಾರಂತೆ. ಸೊ ಅದಕ್ಕೆ ಹೆಂಗೋ ಇಲ್ಲಿಂದ ನಮ್ಮ ಮನೆ ಹತ್ರ ಅಲ್ವಾ, ನಡ್ಕೊಂಡು ಹೋದ್ರೆ ಆಯಿತು ಅಂತ ಒಂದು ವಾಕ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ಈ ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ, ನಡ್ಕೊಂಡು ಹೋಗ್ಬೇಕು. ಬನ್ನಿ. ಮಳೆ ಬೇರೆ ಬರ್ತಿದೆ ನೋಡಿ, ಮಳೆ ಬಂದಿದೆ. ಇವಾಗ ನೋಡಿ ಹೆಂಗೆ ನಡ್ಕೊಂಡು ಹೋಗ್ಬೇಕು. ನೈಸ್ ಡನ್ ಗೈಸ್. ಫೈನಲಿ ಇದೆಲ್ಲ ಫಸ್ಟು ಬಿಚ್ಚಬೇಕು. ಮನೆಗೆ ಬರ್ತೀವಿ, ಇವಾಗೆಲ್ಲ ಅನ್ರೆಡಿಯಾಗಿ ಬರ್ತೀವಿ ನೋಡಿ. ಎಲ್ಲ ರಿಮೂವ್ ಮಾಡಿ ನೀಟಾಗಿ ಮೇಕಪ್ ರಿಮೂವ್ ಮಾಡಿ ಎಷ್ಟೆಲ್ಲ ಚೇಂಜ್ ಮಾಡಿ ಇವಾಗ ಯಾವ ಔಟ್ಫಿಟ್ಟಲ್ಲಿ ಇರ್ತೀನಿ ನೋಡಿ. ಇವಾಗ ನೆಕ್ಸ್ಟ್ ಔಟ್ಫಿಟ್ ಹೆಂಗೆ ಕಾಣಿಸ್ತೀನಿ ಅಂತ ನೀವು ನೋಡಿ, ಹೆಂಗಿರುತ್ತೆ ಡಿಫ್ರೆನ್ಸ್. ಸಾಕಾಯ್ತು ನನಗೆ ಇದು ರಿಮೂವ್ ಮಾಡೋಷ್ಟರಲ್ಲಿ. ಪೂಜಾ 1-2 ಸೆಕೆಂಡ್ ಮಸಾಜ್ ಕೊಟ್ಟರು, ಫುಲ್ ಏನದು ಹೆವನ್ಗೆ ಹೋಗ್ಬಿಟ್ಟೆ ನಾನು. ಇದೆಲ್ಲ ಇಲ್ವಾ, ಕ್ಲಿಪ್ ಎಲ್ಲ ಇಲ್ವಾ ಇಲ್ಲಿ? ಎಲ್ಲ ರಿಮೂವ್ ಮಾಡಾಯ್ತು. ಇದು ಹಿಂಗೆ ಬಫಾ. ಅಯ್ಯೋ ಹೆಂಗೆ ಕಾಣಿಸ್ತಿರ್ತೀನಿ ಗೊತ್ತಾ ನಾನು ಇವಾಗ, ದೆವ್ವ ಥರ ಕಾಣಿಸ್ತಾ ಇರ್ತೀನಿ. ಸೊ ತುಂಬ ಜನ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರಿ ಅಂತ. ಪೂಜಾನ ಹೇಳ್ತಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು, ಸಕ್ಕತ್ತಾಗಿದ್ರು ಅಕ್ಕ ಇವತ್ತು. ಸಖತ್ತಾಗಿದ್ರಂತೆ. ಸೊ ಎಷ್ಟೊಂದು ಜನ ಅಲ್ಲಿ ಕೂಡ ಇವೆಂಟಲ್ಲಿ ಕೂಡ ತುಂಬ ಕಾಂಪ್ಲಿಮೆಂಟ್ಸ್ ಬಂತು. ಬ್ರೈಡ್ ಕೂಡ ಚೆನ್ನಾಗಿ ಕಾಣಿಸ್ತಿದ್ದೀರ ಅಕ್ಕ ಅಂತ ಹೇಳಿದ್ರು. ಸೊ ಚೆನ್ನಾಗಿತ್ತು. ನೀವು ಹೇಳಿ ಗೈಸ್ ಹೆಂಗೆ ಕಾಣಿಸ್ತಿದೆ ಅಂತ ನೀವು ಕಮೆಂಟ್ ಮಾಡಿ. ಸೊ ನನಗೆ ಸಮ್ ಟಯರ್ಡ್, ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನೋಡ್ಬೇಕು ಆ್ಯಕ್ಚುಲಿ ಅದಾದ್ಮೇಲೆ ಇವತ್ತು ಶೂಟ್ ಇದೆ, ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಶೂಟ್ ಕುಕ್ಕಿಂಗ್ ಏನಾದರೂ ಶೂಟ್ ಮಾಡಿದ್ರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ವ್ಲಾಗ್ ಎಂಡ್ ಮಾಡಿರ್ತೀನಿ.